ಮತ್ತಿಕೆರೆಯ ಈ ಗ್ರಾಮದ ಭಾಗ ಮೂರನೇ ಮುಖ್ಯ ರಸ್ತೆಯ ಕೆಳಭಾಗದಲ್ಲಿರುವಂತ ಮತ್ತಿಕೆರೆಯ ಈ ಬಡಾವಣೆಯಲ್ಲಿ ಏನೊಂದು ಸ್ಯಾನಿಟರಿ ಲೈನ್ ಅನ್ನ 1 ಅಡಿ 12 ಇಂಚಿನ ಈ ಸ್ಯಾನಿಟರಿ ಪೈಪ್ ಅನ್ನು ಅಳವಡಿಸುವಂತದ್ದಾಗ್ತಿದೆ. ಇಲ್ಲಿ ಒಂದ್ ಸ್ವಲ್ಪ ತಗ್ಗು ಪ್ರದೇಶ ಮತ್ತು ಇನ್ನ ಉತ್ತಮವಾಗಿ ಸರಾಗವಾಗಿ ಸುಲಭವಾಗಿ ಸ್ಯಾನಿಟರಿ ನೀರು ಹರಿದು ಹೋಗಲು ನೂತನವಾಗಿ ಕೊಳವೆ ಪೈಪ್ ಅನ್ನ ಸ್ಯಾನಿಟರಿ ಪೈಪ್ ಅನ್ನ ಅಳವಡಿಸುವಂತದ್ದಾಗ್ತಿದೆ. ಹಾಗಾಗಿ ಇದು ಅಳವಡಿಸುವ ಮೂಲಕ ನಮ್ಮ ಈ ಭಾಗದ ಎಲ್ಲಾ ರಸ್ತೆಗಳಿಗೆ ಮೂರನೇ ಮುಖ್ಯ ರಸ್ತೆಯಿಂದ ಜಯರಾಮ್ ಕಾಲೋನಿವರೆಗೂ ಇರುವಂತ ಎಲ್ಲಾ ಮನೆಗಳಿಗೆ ಸ್ಯಾನಿಟರಿ ನೀರು ಹರಿಲಿಕ್ಕೆ ಬಹಳ ಉತ್ತಮವಾಗಿ ವ್ಯವಸ್ಥೆ ಮಾಡುವಂತದ್ದಾಗ್ತಿದೆ. ಮತ್ತು ಇದನ್ನ ಇಲ್ಲಿ ಸಬ್ ಲೈನ್ ಇದೆ, ನಮ್ಮ ಈ ಸ್ಟಾಮ್ ವಾಟರ್ ಟ್ರೈನ್ ಅಲ್ಲಿ ಒಂದು ಸಬ್ ಲೈನ್ ಇದೆ. ಈ ಸಬ್ ಲೈನ್ಗೆ ಲಿಂಕ್ ಮಾಡೋ ಮೂಲಕ ಒಂದು ಉತ್ತಮವಾಗಿ ಸ್ಯಾನಿಟರಿ ನೀರು ಹರಿದು ಹೋಗಲು ಒಂದು ನೂತನ ಹೊಸದಾಗಿ ಮಾಡುವಂತ ಈ ಕಾರ್ಯಕ್ಕೆ ಕಾಮಗಾರಿಯನ್ನ ಪ್ರಾರಂಭವನ್ನು ಮಾಡಲು ನನ್ನೊಂದಿಗೆ ನಿಕಟಪೂರ್ವ ನಗರಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಜಯಪ್ರಕಾಶ್ ಅವರು, ಮಾಜಿ ನಗರಸಭಾ ಸದಸ್ಯರಾಗಿರುವಂತಹ ಮುನ್ಸಾಮ್ಗೌಡರು, ಸತ್ಯನಾರಾಯಣ ಅವರು, ನಮ್ಮ ಮತ್ತಿಕೆರೆ ಊರಿನ ಪಟೇಲರಾಗಿರೋ ಚಂದ್ರಶೇಖರ್ ಅವರು, ಹಿರಿಯರಾಗಿರುವಂತಹ ನಮ್ಮ ಎಲ್ಲ ರಾಮಮೂರ್ತಿ ಅವರು, ರಾಜಣ್ಣನವರು, ಶಿವಣ್ಣನವರು, ಜಯರಾಮಣ್ಣನವರು, ಇನ್ನಿತರ ನಮ್ಮ ರಾಜು ಅವರು, ಇನ್ನೆಲ್ಲ ಗಣ್ಯಮಾನ್ಯರು ಎಲ್ಲರೂ ಉಪಸ್ಥಿತಿಯಾಗಿ ಈ ಕಾರ್ಯದಲ್ಲಿ ಭಾಗಿಗಳಾಗಿದ್ದಾರೆ. ಹಾಗಾಗಿ ಈ ಬಹಳ ದಿನದ ಒಂದು ಬೇಡಿಕೆಯಾಗಿತ್ತು. ಹಾಗಾಗಿ ಸ್ಯಾನಿಟರಿ ಎಷ್ಟೇ ಮಾಡ್ತಿರೋ ಒಂದು ಬೇಡಿಕೆ ಆಗಿರುತ್ತೆ. ಆದ್ರೆ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಎಲ್ಲ 50 ವರ್ಷ ಆದ್ರೂ ಚೆನ್ನಾಗಿರುತ್ತೆ. ಮೇಂಟೈನ್ ಮಾಡೋದು ಮುಖ್ಯ. ಮೇಂಟೈನ್ ಮಾಡಿ ಒಂದ್ ಒಳ್ಳೆ ರೀತಿ ನಡೀಲಿ. ಮತ್ತೆ ನಾನು ಗುತ್ತಿಗೆದಾರರಲ್ಲೂ ಕೇಳ್ಕೊಂಡಿದ್ದೀನಿ, ಚೆನ್ನಾಗಿ ಗ್ರೇಡಿಯಂಟ್ ಅಂತೂ ಇದೆ, ಮೇಲಿಂದ ಕೆಳಗಡೆ ಗ್ರೇಡಿಯಂಟ್ ಇದೆ. ಸರಿಯಾಗಿ ಗ್ರೇಡಿಯಂಟ್ ಅನ್ನ ಸರಿ ಅಳವಡಿಸಿ ಸರಿಯಾಗಿ ಕೆಲಸ ಮಾಡಿದ್ರೆ ಇನ್ನು 50 ವರ್ಷಕ್ಕೂ ಯಾವ ಸ್ಯಾನಿಟರಿ ಪ್ರಾಬ್ಲಮ್ ಇರಲ್ಲ. 50 ಅಲ್ಲದೆ 100 ವರ್ಷನೂ ಇರ್ತದೆ. ಒಳ್ಳೆ ಕಾಂಕ್ರೀಟ್ ಪೈಪೇ ಹಾಕ್ತಿದ್ದಾರೆ. ಇನ್ನು 100 ವರ್ಷ ಆದ್ರೂ ಏನ್ ಸಮಸ್ಯೆ ಆಗಲ್ಲ. ಯಾವ ಗಿಡನು ಬೆಳೆದು ಒಳಗೆ ಆ ಪೈಪ್ ಒಳಗಡೆನು ಬರೋಲ್ಲ. ಹಾಗಾಗಿ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡುವಂಥದ್ದು ಎಲ್ಲರೂ ಸೇರಿ ನಾಗರಿಕ ಬಂಧುಗಳು ಎಲ್ಲ ಗಣ್ಯಮಾನ್ಯರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ.